ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸುಮಾರು ಒಂದು ತಿಂಗಳಿಂದ ಭೀಮನ ಬಗ್ಗೆ ಮಧ್ವನಾಮದಲ್ಲಿರುವ ಪದ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನು ಎದುರಿಗಿಟ್ಟುಕೊಂಡು ಸಂಕ್ಷಿಪ್ತ ಭಾರತವನ್ನೇ ಭಗವದ್ಗೀತೆ 18 ಅಧ್ಯಾಯದವರೆಗೆ ನನ್ನ ಮೊದಲಿನ ಪ್ರವಚನಗಳಲ್ಲಿ ವಿವರಿಸಿದ್ದೇನೆ. ಭೀಮನ ಬಗ್ಗೆ ಮಾತ್ರ ಹೇಳುವುದನ್ನು ಬಿಟ್ಟು ಇಷ್ಟೆಲ್ಲ ವಿಸ್ತಾರ ಏಕೆ ಎಂಬ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬಂದಿರ್ಬೋದು. ಆದರೆ ಮಹಾಭಾರತದ ನಾಯಕ ನಾಯಕಿಯರು ಭೀಮ ಮತ್ತು ದ್ರೌಪದಿಯರು. ಶ್ರೀಕೃಷ್ಣ ಇಲ್ಲಿ ಗುರುಸ್ಥಾನೀಯನಾಗಿದ್ದಾನೆ. ಭೀಮನ ಚರಿತ್ರೆ ಎಂದರೆ ಸಂಪೂರ್ಣ ಮಹಾಭಾರತ. ಅದರಲ್ಲಿಯೂ ಶ್ರೀಮದಾಚಾರ್ಯರು ಚಿತ್ರಿಸಿದ ಭೀಮ ತನ್ನ ಆತ್ಮಕಥೆಯನ್ನು ಹೇಳಿಕೊಂಡಂತಾಯಿತು. ಏಕೆಂದರೆ ಭೀಮನ ಅವತಾರವೇ ಶ್ರೀಮದಾಚಾರ್ಯರು. ಉಳಿದ ಕಾವ್ಯಗಳಲ್ಲಿರುವ ಕವಿಗಳ ಕಲ್ಪನೆಗಳೆಲ್ಲವನ್ನು ಬದಿಗಿಟ್ಟು ತಾವು ವಹಿಸಿದ ಪಾತ್ರವನ್ನೇ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಚಿತ್ರಿಸಿದ್ದಾರೆ. ಇನ್ನು ಭಗವದ್ಗೀತೆಯನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ. ಈ ಭೀಮನ ಚರಿತ್ರೆಯಲ್ಲಿ ಭಗವದ್ಗೀತೆ ಏಕೆ ಬಂತು ಎಂಬ ಪ್ರಶ್ನೆಯು ನಿಮ್ಮ ಮನಸ್ಸನ್ನು ಕಾಡ್ತಾ ಇದೆ. ಅದಕ್ಕೆ ಉತ್ತರ ಈ ರೀತಿಯಾಗಿದೆ. ಶ್ರೀಮನ್ನಾರಾಯಣನೇ ಶ್ರೀಕೃಷ್ಣನು. ಶ್ರೀಮನ್ನಾರಾಯಣನ ಮುಖದಿಂದ ಸಾಕ್ಷಾತ್ತಾಗಿ ಉಪದೇಶ ಪಡೆಯುವ ಅಧಿಕಾರ ವಾಯು ಬ್ರಹ್ಮರಿಗೆ ಮಾತ್ರ. ಉಳಿದವರು ಬ್ರಹ್ಮವಾಯುಗಳ ಮುಖಾಂತರ ಜ್ಞಾನ ಪಡೆಯಬೇಕು. ಇದು ಶಾಸ್ತ್ರದ ನಿಯಮ. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಹೇಳುವಾಗ ರಥದ ಪತಾಕೆಯಲ್ಲಿರುವ ಹನುಮಂತನು ಮತ್ತು ಅರ್ಜುನನಲ್ಲಿರುವ ವಾಯುದೇವರು ಮುಖ್ಯ ಶ್ರೋತೃಗಳಾಗಿದ್ದಾರೆ. ಅರ್ಜುನನು ಉಪಶ್ರೋತ ಆಗಿದ್ದಾನೆ. ಇನ್ನು ಮಹಾಭಾರತ ಯುದ್ಧ 11 ದಿನದಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನು ನಾಶಪಡಿಸುವುದಲ್ಲದೆ 18 ದಿನದಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನು ನಾಶಪಡಿಸುವುದಲ್ಲದೆ ಮುಖ್ಯ ಖಳನಾಯಕರಾದ ದುರ್ಯೋಧನ ದುಶ್ಯಾಸರನ್ನು ಕೊಂದ ನಾಯಕನು ಭೀಮಸೇನನೇ. ಇದನ್ನೇ ಈ ಅಭಿಪ್ರಾಯವನ್ನೇ ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಶ್ರೀಪಾದರಾಜರು ತಮ್ಮ ಮಧ್ವನಾಮದಲ್ಲಿ ಈ 4 ಸಾಲುಗಳಲ್ಲಿ ನುಡಿದಿದ್ದಾರೆ. ವೈರಿ ದುಶ್ಯಾಸನನ ತೊಡೆಯ ಮೇಲಡ್ಡಗೆಡಹಿವೈ ವೀರ ನರಹರಿಯ ಲೀಲೆ ತೋರಿದ ಕೌರವರ ಬಲ ಸವರಿ ವೈರಿಗಳ ನೆಗ್ಗುತ್ತ ಓರಂತೆ ಕೌರವರನ್ನೆಲ್ಲ ತರೆದ. ಮಹಾಭಾರತ ಯುದ್ಧವನ್ನು ನಾವು ವಿಹಂಗಮ ದೃಷ್ಟಿಯಿಂದ ನೋಡಿದರೆ ಎಲ್ಲ ಕಡೆಯಲ್ಲಿಯೂ ಸ್ವಕೀಯ ಬಲದಿಂದ ಪರಮಾತ್ಮನ ಅನುಗ್ರಹ ಪಡೆದು ಭೂಭಾರ ಹರಣ ಮಾಡಿದ ವ್ಯಕ್ತಿಯು ಭೀಮಸೇನದೇವರು. ಅದನ್ನು ಸಂಕ್ಷಿಪ್ತದಲ್ಲಿ ನಾವು ನೋಡಲು ಪ್ರಯತ್ನಿಸೋಣ. ಯಾವಾಗ ಶ್ರೀಕೃಷ್ಣನು ಯುದ್ಧದ ಸಂಧಾನಕ್ಕೆ ಹಸ್ತಿನಾವತಿಗೆ ಹೊರಟನೋ ಆಗ ದ್ರೌಪದಿಯು ಬಂದು, ಅಣ್ಣ, ಸಖ್ಯನಾದ ಶ್ರೀಕೃಷ್ಣ, ಈ ಸಂಧಾನ ಬೇಡ. ರಾಜನೀತಿಯ ದೃಷ್ಟಿಯಿಂದ ಸಂಧಾನ ಯುದ್ಧ ನಿಲ್ಲಿಸಬೇಕು. ಇವೆಲ್ಲ ಏನೇ ಇರಲಿ, ನನಗೆ ಆದ ಅಪಮಾನದ ಉರಿಶಾಂತವಾಗಬೇಕಾಗಿದ್ದರೆ
ನನಗೆ ದುರ್ಯೋಧನ ದುಶ್ಯಾಸನ ಮೃತ ಶರೀರ ನೋಡಬೇಕಾಗಿದೆ. ಆಗಲೇ ನನ್ನಲ್ಲಿದ್ದ ಈ ಅಪಮಾನದ ಉರಿಯು ಶಾಂತವಾಗ್ತದೆ. ಪಾಂಡವರು ಬೇಕಾದರೆ ಶಾಂತರಾಗಿ ಕುಳಿತುಕೊಳ್ಳಲಿ. ನನ್ನ ವೃದ್ಧ ತಂದೆ ದೃಪದ ಹಾಗೂ ಸಹೋದರರು ನನಗಾಗಿ ಯುದ್ಧ ಮಾಡಲು ಸಿದ್ಧರಿದ್ದಾರೆ ಅಂತ ದ್ರೌಪದಿ ಹೇಳ್ತಾರೆ. ಮಹಾಭಾರತದಲ್ಲಿ ಅವಳ ವಾಕ್ಯ ಈ ರೀತಿಯಾಗಿದೆ. ಪಿತಾಮೇ ಯೋತ್ಸ್ಯತೆ ವೃದ್ಧ ಸಹ ಪುತ್ರೈರ್ಮಹಾರಥೈ. ಆಗ ಶ್ರೀಕೃಷ್ಣ ನಗ್ತಾ ಹೇಳ್ತಾನೆ, ದ್ರೌಪದಿ, ಈ ಸಂಧಾನ ಒಂದು ನೆವ. ದುರ್ಯೋಧನ ತಾನಾಗಿಯೇ ರಾಜ್ಯ ಕೊಡುವುದಿಲ್ಲ. ಯುದ್ಧ ನಿಶ್ಚಿತ. ಯುದ್ಧದಲ್ಲಿ ದುಶ್ಯಾಸನ ದುರ್ಯೋಧನಾದಿಗಳು ಮೃತರಾಗಿ ಬಿದ್ದದ್ದನ್ನು, ಅವರು ಹೆಂಡಂದಿರು ಅವರ ಕಳೆಯವರ ಹತ್ತಿರ ಕುಳಿತು ಅಳುತ್ತಿರುವುದನ್ನು ನಾನೇ ನಿನಗೆ ತೋರಿಸುತ್ತೇನೆ. ಆ ವಾಕ್ಯ ಈ ರೀತಿಯಾಗಿದೆ. ರೋದಿಷ್ಯಂತಿ ಸ್ತ್ರೀಯೋ ಹೇವಃ ಯೇಷಾಂ ಕ್ರುದ್ಧಾಸಿ ಭ್ರಾಮಿನಿ. ಅಷ್ಟರಲ್ಲಿ ಭೀಮಸೇನ ಅಲ್ಲಿಗೆ ಬರ್ತಾನೆ. ಭೀಮಸೇನ ಅಲ್ಲಿಗೆ. ಆಗ ಶ್ರೀಕೃಷ್ಣ ಭೀಮಸೇನಿಗೆ ಹೇಳ್ತಾನೆ, ಭೀಮಸೇನ, ಯುದ್ಧವಾಗುವುದು ನಿಶ್ಚಿತ. ಆದ್ದರಿಂದ ಈ ಯುದ್ಧದ ಸಂಪೂರ್ಣ ಜವಾಬ್ದಾರಿ ಹಾಗೂ ಭಾರ ನಿನ್ನ ಮೇಲಿದೆ ಎಂದು ಹೇಳ್ತಾನೆ. ಆ ವಾಕ್ಯ ರೀತಿಯಾಗಿದೆ. ಅಸ್ಮಿನ್ ಯುದ್ಧೇ ಮಹಾವೀರ ತ್ವಯಿ ಭಾರ ಸಮಾಹಿತಃ. ಇದರಿಂದಲೇ ನಾವು ನಿಶ್ಚಯ ಮಾಡಬಹುದು, ಯುದ್ಧ ಗೆದ್ದ ನಾಯಕ ಭೀಮಸೇನ, ಉಪನಾಯಕ ಅರ್ಜುನ. ಆದರೆ ಉಪನಾಯಕನಿಗೆ ಹೆಜ್ಜೆ ಹೆಜ್ಜೆಗೂ ಬೆಂಗಾವಲಾಗಿ ನಿಂತವನು ಶ್ರೀಕೃಷ್ಣ. ಮೊದಲನೆಯ ದಿನದ ಯುದ್ಧದಲ್ಲಿ ಭೀಮನ ಸಿಂಹನಾದವನ್ನು ಕೇಳಿ ಯುದ್ಧಕ್ಕೆ ಬಂದ ಎಲ್ಲ ಆನೆ ಕುದುರೆಗಳು ಮಲಮೂತ್ರ ಮಾಡುತ್ತಾ ದಿಕ್ಕಾಪಾಲಾಗಿ ಓಡೋಗುತ್ತೆ. ಎಷ್ಟೋ ಸೈನಿಕರು ಹೃದಯಾಘಾತದಿಂದ ಅಲ್ಲೇ ಸತ್ತು ಬೀಳ್ತಾರೆ. ಎಂದು ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಮೊದಲನೇ ದಿನವೇ ಭೀಮ ದುರ್ಯೋಧನರ ಘನ ಯುದ್ಧವಾಗುತ್ತೆ. ಇನ್ನೇನು ದುರ್ಯೋಧನ ಇವತ್ತೇ ಸಾಯುತ್ತಾನೆ ಎಂಬ ಪರಿಸ್ಥಿತಿ ಬಂದಾಗ ಭೀಷ್ಮರು ದುರ್ಯೋಧನನ ರಕ್ಷಣೆಗೆ ಬರ್ತಾರೆ. ಪಿತಾಮಹನ ಮೇಲೆ ತನ್ನ ಶಕ್ತಿ ಪ್ರಯೋಗ ಏಕೆ ಎಂದು ಭೀಮಸೇನನು ದುರ್ಯೋಧನನನ್ನು ಅಲಕ್ಷ್ಯ ಮಾಡಿದ್ದರಿಂದ ದುರ್ಯೋಧನ ಉಳಿತಾನೆ. ಆದ್ದರಿಂದಲೇ ದುರ್ಯೋಧನ ಯುದ್ಧಾರಂಭದಲ್ಲಿ ಪಾಂಡವರ ಸೈನ್ಯ ಭೀಮನಿಂದ ರಕ್ಷಿತವಾದ್ದರಿಂದ ಅವರು ಗೆಲ್ಲುವುದು ಸಾಧ್ಯವಿದೆ ಎಂಬ ಮಾತು ಆಡಿದವನು ದುರ್ಯೋಧನನೇ. ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಮುಂದೆ 2, 3, 4ನೇ ದಿನದವರೆಗೆ ಭೀಮನ ಪರಾಕ್ರಮದಿಂದ ಕೌರವರ ಸೈನ್ಯ ತತ್ತರಿಸಿ ಹೋಗುತ್ತೆ. ದುರ್ಯೋಧನ 4ನೇ ದಿನ ಅತ್ಯಂತ ಬಲಿಷ್ಠವಾದ ಕಳಿಂಗ ಸೈನ್ಯವನ್ನು ಭೀಮನ ಕಡೆ ಕಳಿಸ್ತಾನೆ. ಲಕ್ಷಾವಧಿ ಆನೆ ಕುದುರೆಗಳಿಂದ ಕೂಡಿದ ಮಹಾಪರಾಕ್ರಮಿಗಳಾದ ಆ ಕಳಿಂಗ ಸೈನ್ಯವನ್ನು ಭೀಮನು ನಿರ್ನಾಮ ಮಾಡುತ್ತಾನೆ. 5ನೇ ದಿನದ ಯುದ್ಧದಲ್ಲಿ ದುರ್ಯೋಧನನ ತಮ್ಮಂದಿರು ನಾವೆಲ್ಲ ಸೇರಿ ಭೀಮಸೇನನನ್ನು ಸೆರೆ ಹಿಡಿಯೋಣ ಎಂದು ವಿಶಾಲ ಸೈನ್ಯ ಸಮೇತರಾಗಿ ಬರ್ತಾರೆ. ಅದನ್ನು ನೋಡಿ ಭೀಮಸೇನ ರಥದಿಂದ ಇಳಿದು ತನ್ನ ಗದೆಯನ್ನು ಮಾತ್ರ ತೆಗೆದುಕೊಂಡು ಸಾರಥಿ ವಿಶೋಕನಿಗೆ ರಥವನ್ನು ನೋಡಿಕೊಂಡಿರುವಂತ ಹೇಳಿ ತಾನೊಬ್ಬನೇ ಮುನ್ನುಗ್ತಾನೆ. ಕೌರವರ ಹೆಚ್ಚಿನ ಸೈನ್ಯ ಭೀಮನ ಮೇಲೆ ಆಕ್ರಮಣ ಮಾಡಿದೆ ಎಂದು ತಿಳಿದ ಸೇನಾಪತಿ ದೃಷ್ಟದ್ಯುಮ್ನನು
ಗಾಬರಿಯಾಗಿ ಆ ಕಡೆಗೆ ಬರ್ತಾನೆ. ಭೀಮನ ಖಾಲಿ ರಥವನ್ನು ನೋಡಿದ. ನೋಡ್ತಾನೆ. ಗಾಬರಿಯಿಂದ ಸಾರಥಿ ಕೇಳ್ತಾನೆ, ಭೀಮನೆಲ್ಲಿ ಅಂತ. ವಿಶೋಕ ಹೇಳ್ತಾನೆ, ದುರ್ಯೋಧನನ ತಮ್ಮಂದಿರು ವಿಶಾಲವಾದ ಸೈನ್ಯದೊಂದಿಗೆ ಬಂದಿದ್ದಾರೆ. ಭೀಮನು ತನ್ನ ಗದೆಯೊಂದಿಗೆ ಹೋಗಿ ಅವನೊಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಧೃಷ್ಟದ್ಯುಮ್ನ ಇನ್ನೂ ಗಾಬರಿಯಾಗಿ ಭೀಮನನ್ನು ಕಾಣಲು ಸೈನ್ಯದ ಮಧ್ಯದಲ್ಲಿ ಬರ್ತಾನೆ. ಅಲ್ಲಿ ಹತರಾದ ಅನೇಕ ದುರ್ಯೋಧನನ ತಮ್ಮಂದಿರನ್ನು, ತಲೆ ಒಡೆದು ಬಿದ್ದ ಲಕ್ಷಾವಧಿ ಸೈನಿಕರನ್ನು ನೋಡಿ ಭೀಮನ ಪರಾಕ್ರಮಕ್ಕೆ ಆಶ್ಚರ್ಯಚಕಿತನಾಗ್ತಾನೆ. ಅಂದು ಮತ್ತೊಮ್ಮೆ ದುರ್ಯೋಧನ ಭೀಮನಿಂದ ಮತ್ತಷ್ಟು ಗಾಯಗೊಂಡು ಪ್ರಾಣ ಉಳಿಸಿಕೊಂಡು ಹೋಗ್ತಾನೆ. ಓಡಿ ಹೋಗುವವನ ಮೇಲೆ ಶಸ್ತ್ರಪ್ರಯೋಗ ಶುದ್ಧ ಕ್ಷತ್ರಿಯ ಧರ್ಮವೆಲ್ಲವೆಂದು ತಿಳಿದು ಭೀಮನು ಅವನನ್ನು ಬಿಟ್ಟುಬಿಡ್ತಾನೆ. 7 ಮತ್ತು 8ನೆಯ ದಿನ ದ್ರೋಣಾಚಾರ್ಯರು ಭೀಮನಿಗೆ ಅಸ್ತ್ರವಿದ್ಯೆ ಬರುವುದಿಲ್ಲ, ನಾನು ಎದುರಿಸ್ತೇನೆ ಎಂದು ಭೀಮನ ಎದುರಿಗೆ ಬರ್ತಾರೆ. ಅಂದು ತಮಗೆ ಗೊತ್ತಿದ್ದ ಎಲ್ಲ ಅಸ್ತ್ರಗಳನ್ನು ಭೀಮನ ಮೇಲೆ ಪ್ರಯೋಗ ಮಾಡ್ತಾರೆ. ಆಶ್ಚರ್ಯ ಅಂದರೆ ಅವರ ಪ್ರತಿಯೊಂದು ಅಸ್ತ್ರಕ್ಕೂ ಪ್ರತ್ಯಸ್ತ್ರಗಳನ್ನು ಬಿಟ್ಟು ಭೀಮನು ದ್ರೋಣಾಚಾರ್ಯರನ್ನು ಹಣ್ಣುಗಾಯ ನೀರುಗಾಯ ಮಾಡ್ತಾರೆ. 8ನೆಯ ದಿನದ ಯುದ್ಧದಲ್ಲಿ ದ್ರೋಣರು ಅಸ್ತ್ರವನ್ನು ಬಿಡುತ್ತಿದ್ದರೆ ಭೀಮನು ಪ್ರತ್ಯಸ್ತ್ರವನ್ನು ಬಿಡದೆ ದ್ರೋಣರ ಹತ್ತಿರ ಹೋಗಿ ಮೈಯೆಲ್ಲ ದ್ರೋಣರು ಬಿಟ್ಟ ಬಾಣ ಚುಚ್ಚಿದ್ದರೂ ಅವರ ರಥವನ್ನು ಎತ್ತಿ ಆಕಾಶಕ್ಕೆ ಹಾರಿಸಿ ಎಸೆತಾನೆ. ದ್ರೋಣಾಚಾರ್ಯರು ರಥದಿಂದ ಜಿಗಿದು ಪ್ರಾಣ ಉಳಿಸಿಕೊಳ್ತಾರೆ. ರಥವು ಕೆಳಗೆ ಬಿದ್ದು ಸಾರಥಿ ಹಾಗೂ ಕುದುರೆಗಳು ಸತ್ತು ಹೋಗ್ತಾರೆ. ಮತ್ತೊಂದು ರಥದಲ್ಲಿ ದ್ರೋಣರು ಕುಳಿತುಕೊಂಡು ಬರ್ತಾರೆ. ಭೀಮನು ಅದನ್ನು ಎತ್ತಿ ಎಸಿತಾನೆ. ಹೀಗೆ ಒಂದಲ್ಲ ಎರಡಲ್ಲ 10-12 ರಥಗಳು ಪುಡಿ ಆಗುತ್ತೆ. ಈ ಭೀಮನ ಎದುರಿನಲ್ಲಿ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ತಿಳಿದ ದ್ರೋಣರು ಮತ್ತೊಂದು ಕಡೆಗೆ ಹೊರಟು ಹೋಗ್ತಾರೆ. ಒಂಬತ್ತನೇ ದಿನ ಪ್ರಾಗ್ಜ್ಯೋತಿಷ್ಪುರದ ಮತ್ತು ಬೇರೆ ದೇಶದ ಸಾವಿರಾರು ಆನೆಗಳನ್ನು ಭೀಮನ ಮೇಲೆ ಸುನಿಯೋಜಿತವಾಗಿ ಬಿಟ್ಟಿದ್ದಾರೆ. ಸಾವಿರಾರು ಆನೆಗಳು ತನ್ನ ಕಡೆಗೆ ಬರುವುದನ್ನು ಕಂಡು ಭೀಮನು ರಥದಿಂದ ಇಳಿದು ಸಾರಥಿ ರಥವನ್ನು ದೂರ ಕಳುಹಿಸಿ ಗದೆಯನ್ನು ರಥದಲ್ಲಿಟ್ಟು ನಿರಾಯುಧನಾಗಿ ಆನೆಯ ಸಮೂಹದ ಎದುರಿಗೆ ಬರ್ತಾನೆ. ಆನೆಯನ್ನೇ ಆಯುಧನ್ನಾಗಿ ಮಾಡಿಕೊಂಡು ಆನೆಗಳನ್ನು ಕೊಲ್ಲಲು ಪ್ರಾರಂಭಿಸ್ತಾನೆ. ಕುದುರೆಗಳು ಬಂದರೆ ಕುದುರೆಗಳನ್ನು ಎತ್ತಿಕೊಂಡು ಕುದುರೆಗಳನ್ನು ಕೊಂದು ಹಾಕ್ತಾನೆ. ಇದರ ವರ್ಣನೆಯನ್ನು ಶ್ರೀಪಾದರಾಜರು ಈ ಮೊದಲೇ ಹೇಳಿದ್ದಾರೆ. ಆ ವರ್ಣನೆ ಈ ರೀತಿಯಾಗಿದೆ. ಹರಿಗಳನ್ನು ಹರಿಗಳೆಂ ಕರಿಗಳನ್ನು ಕರಿಗಳೆಂ ಅರೆದವೇರನಿಗೆ ಸುರನರರು ಸರಿಯೇ. ಸಾವಿರಾರು ಆನೆಗಳನ್ನು ಕೊಂದು ಸತ್ತ ಆನೆಗಳ ಮೇಲೆ ಸತ್ತ ಆನೆಗಳನ್ನು ಎಸೆಯುತ್ತಾ ಭೀಮನು ಆನೆಗಳ ಕಳೇವರಗಳ ಒಂದು ಪರ್ವತವನ್ನೇ ನಿರ್ಮಿಸ್ತಾನೆ. 10ನೆಯ ದಿನ ಏನಾದರೂ ಮಾಡಿ ಭೀಮನನ್ನು ತಡೆಯಬೇಕೆಂದು ದುರ್ಯೋಧನನು ನರಕಾಸುರನ ಮಗನಾದ ಭಗದತ್ತ, ಕೃಪಾಚಾರ್ಯರು, ಶಲ್ಯ, ಕೃತವರ್ಮ, ವಿಂದ, ಅನುವಿಂದ, ಜಯದ್ರಥ ಹಾಗೂ ತನ್ನ ತಮ್ಮಂದಿರಾದ ಚಿತ್ರಸೇನ, ವಿಕರ್ಣ, ದುರ್ಮರ್ಷಣ
ಇವರನ್ನು ವಿಶಾಲ ಸೈನ್ಯದ ಜೊತೆಯಲ್ಲಿ ಭೀಮನ ಮೇಲೆ ಕಳಿಸ್ತಾನೆ. ಭೀಮನು ದುರ್ಯೋಧನ ತಮ್ಮಂದಿರನ್ನು ಕೊಂದು ಉಳಿದ 7 ಜನರನ್ನು ಹಿಗ್ಗಾಮುಗ್ಗಾಗಿ ಮಾಡಿ ಅವರೆಲ್ಲರೂ ಹೇಗಾದರೂ ಉಳಿದರೆ ಸಾಕೆಂದು ಓಡಿ ಹೋಗ್ತಾರೆ. ಭೀಮನ ಪರಾಕ್ರಮ ದಿನ ದಿನಕ್ಕೆ ಕೌರವರ ವಿಜಯದ ಆಶೆಯನ್ನು ನಾಶಪಡಿಸುತ್ತೆ. ಮುಂದಿನ 8 ದಿನಗಳಲ್ಲಿ ಭೀಮನು ತೋರಿಸಿದ ಪರಾಕ್ರಮಗಳನ್ನು ನಾಳೆ ದಿವಸ ಪರಿಶೀಲಿಸೋಣ. ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.